ನಮಸ್ಕಾರ. ನಮ್ಮ ಪ್ರೀತಿ ಅಭಿಮಾನಿಗಳಿಗೆ ಮನವಿ ಮಾಡ್ತಾಯಿದ್ದೀನಿ. ಕಾರ್ತಿಕ್ ಅವ್ರು ನನಗೆ ಸೋಮವಾರ ಮಾತಾಡೋದ್ಮೇಲೆ 5 ದಿನ ಟೈಮ್ ಹೇಳಿದ್ರು. ಬೆಳಗ್ಗಿಂದ 6 ಸತಿ ಫೋನ್ ಮಾಡಿದ್ದೀನಿ. ಪೂಜೆಯಲ್ಲಿದ್ದೀನಿ, ಹೋಮದಲ್ಲಿದ್ದೀನಿ, ಅದರಲ್ಲಿದ್ದೀನಿ ಅಂತ ಬರೀ ಅದೇ ಅವಾಯ್ಡ್ ಮಾಡ್ತಾನೆ. ಇವತ್ತು 10 ಗಂಟೆ ಹೋಮ ಮುಗಿತದೆ, 10:30 ಗಂಟೆ ಕಾಯ್ತೀನಿ. ಇಲ್ಲ ನಾಳೆ ಕೂಡಲೇ ಮೀಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಒಂದು ಕೂಗು ಕೇಳಿ ಬರ್ತಾ ಇದೆ. ಚಿತ್ರರಂಗದಲ್ಲಿ ಯಾವ ಕಲಾವಿದರುಗಳು ಯಾರು ವಿಷ್ಣುವರ್ಧನ್ ಬಗ್ಗೆ ಮಾತಾಡ್ತಾ ಇಲ್ಲ, ಬರೀ ವಿಷ್ಣು ಫ್ಯಾನ್ಸು ಮತ್ತು ಕೆ ಮಂಜೂರು ಮಾತಾಡ್ತಾರೆ ಅಂತ ಸುಮಾರು ಸತಿ ಇವತ್ತು ಮಾಡಿದ್ದೀನಿ. ಫೋನ್ ಮಾಡ್ದಲ್ಲಿ ಅವ್ರು ಪೂಜೆಯಲ್ಲಿ ನಿಂತಾರೆ. ಪಾಪ ಪೂಜೆ ಮಾಡಲಿ, ಇವತ್ತು ಅಮಾವಾಸ್ಯೆ ಒಳ್ಳೇದಾಗಲಿ. ದಯವಿಟ್ಟು ನಾನು ಕೂಡಲೇ ನಾಳೆ ದಯವಿಟ್ಟು ಜಾಗ ಮಾಡ್ಕೊಡಿ ಅಂತ ಕಾರ್ತಿಕಲ್ಲಿ ಇವಾಗಲೂ ಮನವಿ ಮಾಡ್ತಾಯಿದ್ದೀನಿ. ನಿಮಗೇನು ಬೇಕು, ಯಾವುದ್ರ ಪ್ರೀತಿ ನಿಮಗೆ ಸ್ವಾಗತ ಯಾವಾಗಲೂ ನಾವು ಕೋರ್ತೀವಿ. ಎಲ್ಲರೂ ಚಿತ್ರರಂಗದಲ್ಲಿ ಕೆಲವರು ಏನಂತಾರೆ, ಕಾರ್ತಿಕ್ಕಿಂದ ಹಿಡಿದು ಎಲ್ಲರೂ ಹಿಡಿದು ಚಿತ್ರರಂಗದಲ್ಲಿ ವಿಷ್ಣು ಸರ್ ವಿಷಯದಲ್ಲಿ ಬೇರೆ ಯಾವುದು ಕಲಾವಿದರುಗಳು ಮಾತಾಡ್ತಾ ಇಲ್ಲ, ಓನ್ಲಿ ಸುದೀಪ್ ಅವ್ರು ಮಾತ್ರ ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಲಾವಿದರು ಇದ್ದಾರೆ ಅಂತ ನಾವೆಲ್ಲರೂ ಹೇಳ್ತೀವಿ. ಎಲ್ಲ ಕಲಾವಿದರ ಬಗ್ಗೆ ದಯವಿಟ್ಟು ಕೂಡಲೇ ಸ್ಪಂದಿಸಬೇಕು. ಯಾಕೆಂದರೆ ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಎಲ್ಲ ಜನಕ್ಕೆ ನಂದ್ಕೊಂಡ್ಬಿಟ್ರೆ ಯಾರು ಬರ್ತಾರ ಅಂತಾರೆ. ಎಲ್ಲ ಕಲಾವಿದರು ಒಗ್ಗಟ್ಟಾಗಿದ್ದೀವಿ. ಚಿತ್ರರಂಗ ಒಗ್ಗಟ್ಟಾಗಿದೆ. ಕನ್ನಡ ಚಿತ್ರರಂಗ ನಿರ್ಮಾಪಕರ ಸಂಘ, ನಿರ್ದೇಶಕ ಸಂಘ, ವಾಣಿಜ್ಯ ಮಂಡಳಿ ಎಲ್ಲರೂ ಒಗ್ಗಟ್ಟಾಗಿದೆ. ಕಲಾವಿದರ ಸಂಘಕ್ಕೂ ನಾನು ಮನವಿ ಮಾಡ್ತೀನಿ. ಎಲ್ಲ ಕಲಾವಿದರು ದಯವಿಟ್ಟು ಇದ್ರ ಬಗ್ಗೆ ಇಮ್ಮಿಡಿಯೇಟ್ಲಿ ಇದನ್ನು ವಿಷ್ಣು ಸಮಾಧಿ ವಿಷಯದಲ್ಲಿ ಏನು ಅಲ್ಲಿ ಅಂತ್ಯಕ್ರಿಯೆ ಆಗಿದೆ, ಅಲ್ಲಿ ಅಂತ್ಯಕ್ರಿಯೆ ಪೂಜೆ ಮಾಡೋಕ್ಕೆ ಜಾಗ ಅಷ್ಟು ಕೊಡಿ. 2 ಎಕರೆ ಕೇಳಿಲ್ಲ, 3 ಎಕರೆ ಕೇಳಿಲ್ಲ, ಅರ್ಧ ಎಕರೆ ಕೇಳ್ತಲ್ಲ, 10 ಗುಂಟೆ ಜಾಗ ಕೊಡ್ತೀನಿ ಅಂತ ಬರ್ಕೊಟ್ಟಿದ್ದಾರೆ. ಅದಕ್ಕೆ ಮನವಿ ಮಾಡ್ತಾಯಿದ್ವಿ. ಸರ್ಕಾರ ಕೊಟ್ಟಂಥ ಜಾಗ, ನಮ್ಮ ಸರ್ಕಾರ ಜಾಗ ಸೆಲೆಕ್ಟ್ ಮಾಡಿ, ನಮ್ಮ ಸರ್ಕಾರದವರೆಲ್ಲ ನಿಂತ್ಕೊಂಡು ಅಧಿಕಾರಿಗಳಿಗೆ ಮನವಿ ಮಾಡ್ತೀನಿ, ನಮ್ಮ ಸರ್ಕಾರಕ್ಕೂ ಮನವಿ ಮಾಡ್ತೀನಿ. ದಯವಿಟ್ಟು ನೀವು ಈ ಮನವಿನ ಸ್ವೀಕರಿಸ್ತೀರ ಅಂದ್ಕೊಂಡಿದ್ದೀನಿ. ಪ್ರೀತಿಯಿಂದ 10 ಗುಂಟೆ ಜಾಗನ ಕೊಟ್ಟು ಆ ಸಮಾಧಿಯಾಗಿ ಅಂತ್ಯಕ್ರಿಯೆ ಆದಂಥ ಅಂತ್ಯಕ್ರಿಯೆ ಮಾಡಿದಂಥ ಜಾಗಕ್ಕೆ ಪೂಜೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡ್ಕೊಂಡು ಅಂತ ನಾನು ಕೇಳ್ಕೊತೀನಿ. ಯಾಕೆ ನಾನು ಎಲ್ಲ ನನ್ನ ಅಭಿಮಾನಿಗಳು, ವಿಷ್ಣು ಸೇನಾ ಅಭಿಮಾನಿಗಳು, ನಾನು ಇನ್ಕ್ಲೂಡಿಂಗ್ ಅಭಿಮಾನಿಗಳಿಗೋಸ್ಕರ ಹೇಳ್ತೀನಿ. ದಯವಿಟ್ಟು ಎಲ್ಲ